ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಆರ್ಟ್ ವರ್ಲ್ಡ್. ಹಿಂದಿನ ವಿಡಿಯೋದಲ್ಲಿ ಈ ಕುವೆಂಪು ಅವ್ರದ್ದು ಔಟ್ಲೈನ್ ಚಿತ್ರವನ್ನು ಹೇಗೆ ಬರೆಯೋದು ಅಂಥೇಳಿ ನಾನು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಇದಕ್ಕೆ ಶೇಡಿಂಗ್ ಮಾಡೋಣ. ಶೇಡಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಇದನ್ನು ಎರೇಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಹೇರ್ ಪಾರ್ಟನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಒಂದು ಖಾಲಿ ಇರೋ ಪೆನ್ನನ್ನು ತೊಗೊಂಡ್ಬಿಟ್ಟು ಈ ರೀತಿ ಯಾವ ಕಡೆ ಸ್ಟ್ರೋಕ್ಸ್ ಹೋಗುತ್ತೋ ಆ ಕಡೆ ಹಾಕ್ಕೋಬೇಕು. ಅದಾದಮೇಲೆ ಪೆನ್ಸಿಲಿಂದ ಶೇಡಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಖಾಲಿ ಪೆನ್ಸಿಲಿಂದ ಒತ್ತು ಬಿದ್ದಿರೋ ಜಾಗದಲ್ಲಿ ನಮಗೆ ಗ್ರಿಫೈಡ್ ಹೋಗೋದಿಲ್ಲ. ಅದರಿಂದ ನಾವು ಆರಾಮಾಗಿ ವೈಟ್ ಹೇರ್ ಬರೋ ಹಾಗೆ ಡ್ರಾ ಮಾಡ್ಕೋಬೋದು. ರೀತಿ ಶೇಡಿಂಗ್ ಆ್ಯಂಡ್ ಬ್ಲೆಂಡಿಂಗ್ ಮಾಡ್ಕೊಂಡು ಆದಮೇಲೆ ಡಾಮ್ಸಿಂದ ಈ ರೀತಿ ಎರೇಸರ್ ತೊಗೊಂಡ್ಬಿಟ್ಟು ಚೂಪಾಗಿ ಕಟ್ ಮಾಡ್ಕೊಬೇಕು. ಚೂಪಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಶಾರ್ಪ್ನೆಸ್ ಸಿಗುತ್ತೆ. ಅದರಿಂದ ಹೇರ್ ಸ್ಟ್ರೋಕ್ ಯಾವ ಸೈಡು ಹೋಗುತ್ತೋ ಆ ಕಡೆನೇ ನಾವು ಎರೇಸ್ ಮಾಡ್ಕೊಳ್ತಾ ಬಂದರೆ ಆರಾಮಾಗಿ ನಮಗೆ ವೈಟ್ ಹೇರನ್ನು ಕ್ರಿಯೇಟ್ ಮಾಡ್ಕೋಬೋದು. ಈ ಚಿತ್ರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬ್ಲೆಂಡ್ ಮಾಡಲಿಕ್ಕೋಸ್ಕರ ಬ್ಲೆಂಡರ್, ಬ್ರಷ್, ಟಿಶ್ಯೂ ಪೇಪರ್ ಮತ್ತು ಕಾಟನ್ ಇಷ್ಟನ್ನು ಯೂಸ್ ಮಾಡ್ಬೋದು. ಆದರೆ ಫೇಸ್ ಪಾರ್ಟು ಅಗಲವಾಗಿ ಇರೋದ್ರಿಂದ ನಾವು ಟಿಶ್ಯೂ ಪೇಪರ್ ಅಥವಾ ಕಾಟನನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಸ್ಪೇಸ್ ತುಂಬ ಇರೋದ್ರಿಂದ ಇದರಿಂದ ಈಸಿಯಾಗಿ ಬ್ಲೆಂಡ್ ಮಾಡ್ಬೋದು. ನೋಡಿ, ಈ ರೀತಿ ಸರ್ಕಲ್ ರೊಟೇಷನಲ್ಲಿ ಬ್ಲೆಂಡ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ಸ್ಮೂತ್ ಫಿನಿಶಿಂಗ್ ಕಾಣಿಸ್ತಾ ಇದೆ ಅಲ್ವಾ? ಈ ಟಿಶ್ಯೂ ಪೇಪರಿಂದ ಕೂಡ ನಾವು ಬ್ಲೆಂಡ್ ಮಾಡಿದ್ರೆ ಸ್ಮೂತ್ ಫಿನಿಶಿಂಗ್ ಬರುತ್ತೆ. ದೊಡ್ಡದಾದಂಥ ಸ್ಪೇಸ್ ಸಿಕ್ಕಾಗ ನಾವು ಬ್ರಷನ್ನು ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು. ಈ ರೀತಿ ಟಿಶ್ಯೂ ಪೇಪರು ಮತ್ತು ಕಾಟನನ್ನು ಯೂಸ್ ಮಾಡಿದ್ರೆ ತುಂಬಾ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಈ ರೀತಿ ಚಿಕ್ಕ ಚಿಕ್ಕ ಸ್ಪೇಸ್ ಇರೋ ಜಾಗದಲ್ಲಿ ಮಾತ್ರ ನಾವು ಬ್ರಷನ್ನು ಯೂಸ್ ಮಾಡ್ಬೋದು. ಹೈಲೈಟಿಗೆ ಬೆಸ್ಟ್ ಥಿಂಗ್ ಅಂದರೆ ಈ ನೀಡೇಬಲ್ ಎರೇಸರು. ಇದನ್ನು ಹೇಗೆ ಬೇಕಾದರೂ ಯಾವ ಶೇಪಾಗಿ ಬೇಕಾದರೂ ನಾವು ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ನಾವು ಇದಕ್ಕೆ ಹೈಲೈಟನ್ನು ಕ್ರಿಯೇಟ್ ಮಾಡ್ಬೋದು.